ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ. ಖುಷ್ಬೂ ಮೇಡಮ್ ಅವರು ಅವರ ಬ್ಯೂಟಿ ಸೀಕ್ರೆಟನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರು. ಅದರಲ್ಲೂ ಕ್ಯಾರೆಟ್ ಮತ್ತು ಆಯಿಲ್, ಕೋಕೋನಟ್ ಆಯಿಲನ್ನು ಯೂಸ್ ಮಾಡಿ ಹೇಗೆ ಬ್ಯೂಟಿನ ಕೇರ್ ಮಾಡಬೇಕು ಅಥವಾ ಹೆಲ್ತಿ ಸ್ಕಿನ್ ಮಾಡಬೇಕು ಅಂತ ಹೇಳಿ ತೋರಿಸಿದ್ರು. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು, ಅದ್ರ ಜೊತೆಗೆ ನನ್ನ ಮಗಳಿಗೂ ಕೂಡ ಅದನ್ನು ಆಯಿಲ್ ಮಸಾಜ್ ಮಾಡ್ತಾ ಇರ್ತೀನಲ್ಲ, ಸೊ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ತೊಗೊಂಡಿರುವಂಥದ್ದು ಒಂದು ದಪ್ಪದ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ತುರಿಬೇಕಾದ್ರೆ ನೀವು ಸಣ್ಣದಾಗಿರುವಂಥದ್ರಲ್ಲೇ ನೀಟಾಗಿ ತುರ್ಕೊಂಡ್ರೆ ಈಸಿಯಾಗಿ ಬಾಯ್ಲ್ ಆಗುತ್ತೆ ಅದು. ಸೊ ಈಸಿಯಾಗಿ ಬಾಯ್ಲ್ ಆಗೋದ್ರಿಂದ ನಮಗೆ ಬೇಗ ಕೆಲಸ ಆಗುತ್ತೆ. ಸೊ ನಾನಿಲ್ಲಿ ಕೊಕೊನಟ್ ಆಯಿಲನ್ನು, ನಾನು ಬಳಸುವಂಥ ಕೊಕೊನಟ್ ಆಯಿಲನ್ನೇ ತೊಗೊಂಡಿದ್ದೀನಿ. ಸೊ ನಿಮಗೇನಾದರೂ ಗಾಣದಲ್ಲಿ ಸಿಗುತ್ತೆ ಅಥವಾ ಹೋಮ್ ಮೇಡ್ ಸಿಗುತ್ತೆ ಅಂತ ಹೇಳಿದ್ರೆ ಬಳಸಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಇರುವಂತಹ ಈ ಒಂದು ಕೊಕೊನಟ್ ಆಯಿಲನ್ನು ಬಳಸಿ ನಾನೇನು ಮಾಡ್ತಾಯಿದ್ದೀನಿ, ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಅರೌಂಡು 70 ರುಪೀಸ್ ಕೊಕೊನಟ್ ಆಯಿಲ್ ಆಗಿದೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ನೀವು ತೊಗೊಬೋದು. ಸೊ ಇಲ್ಲಿ ನಾನು ಇದು ಒಂದು ಬಾಟಲಲ್ಲಿ ಆಯಿಲನ್ನು ತೊಗೊಂಡಿದ್ದೀನಿ. ಇದನ್ನು ಎರಡನ್ನು ಯೂಸ್ ಮಾಡಿ ಮೇಡಮ್ ಅವರು ಸಜೆಸ್ಟ್ ಮಾಡಿರುವಂತಹ ಬ್ಯೂಟಿ ಸೀಕ್ರೆಟನ್ನು ಟ್ರೈ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ನಾನು ಕುಕ್ಕರನ್ನೇ ತೊಗೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳು ಅಡುಗೆ ಮನೆಗೂ ಹೊರಗಡೆಗೂ ಓಡಾಡ್ತಾ ಇರ್ತಾಳೆ. ಅದೇನಾದರೂ ಪಟ ಪಟ ಅಂತ ಸೌಂಡ್ ಆಗಿಬಿಟ್ರೆ ಅಂತ ಹೇಳಿ, ಆರ್ಬಿಡುತ್ತೆ ಅಂತ ಹೇಳಿ ಕುಕ್ಕರನ್ನು ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿರುವಂಥ ಸ್ಮಾಲ್ ಆಗಿರುವಂಥ ಬಾಣಲಿ ಇದ್ರೂ ಸಾಕಾಗುತ್ತೆ ಇದಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು, ಅದನ್ನು ಸ್ವಲ್ಪ ನೀಟಾಗಿ ಅದರಲ್ಲಿ ಏನಾದರೂ ನೀರಿರುತ್ತಾ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು, ಅದು ನೀರೆಲ್ಲ ಆರೋವರೆಗೂ ಬಿಸಿ ಆದಮೇಲೆ ಸ್ವಲ್ಪ ಅದನ್ನು ನೀವು ಬಳಸುವಂಥ ಕೊಕೊನಟ್ ಆಯಿಲ್ ಯಾವುದಿರುತ್ತೋ ಅದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ನಾನು. ನಾನು ಬಳಸುವಂಥ ಕೊಕೊನಟ್ ಆಯಿಲನ್ನೇ ನಾನು ಬಳಸ್ತಾ ಇದ್ದೀನಿ. ನನಗೆ ಗಾಣದಲ್ಲಿ ಎಣ್ಣೆ ಸಿಕ್ಕಲಿಲ್ಲ, ಹುಡುಕ್ತೆ. ಸೊ ನೆಕ್ಸ್ಟ್ ಟೈಮ್ಗೆ ಈಗ ಟ್ರೈ ಮಾಡ್ತಾ ಇರುವಂಥದ್ದು ರಿಸಲ್ಟ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಗಾಣದಲ್ಲೇ ಸಿಗುವಂಥ ಎಣ್ಣೆನ ಪರ್ಚೇಸ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ತುರಿದಿರುವಂಥ ಕ್ಯಾರೆಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾಗಿದೆ. ತುಂಬ ಜಾಸ್ತಿ ಕಾದ್ಬಿಟ್ರೆ ಅದು ಪಟ ಪಟ ಅಂತ ಸೌಂಡ್ ಬರುತ್ತೆ. ಸೊ ಆವಾಗ ಸ್ವಲ್ಪ ರಿಸ್ಕಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕಾದಿದ್ದಾಗಲೇ ನೀವು ನೋಡ್ಬೋದು ಅಲ್ಲಿ ಲೇಯರ್ಸಲ್ಲಿ ಅದು ಕುದೀತಾ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಆಗಲೇ ನಾನು ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಧಾನಕ್ಕೆ ಅದನ್ನು ಫ್ರೈ ಮಾಡ್ತಾ ಹೋಗಬೇಕು. ನೀವು ಫ್ರೈ ಮಾಡಿದ್ರೆ ಈಸಿಯಾಗಿ ನಿಮಗೆ ಮಿನಿಮಮ್ 5 ಮಿನಿಟ್ಸ್ ಟು 8 ಅರೌಂಡ್ 10 ಮಿನಿಟ್ಸ್ ಒಳಗಡೆ ನಿಮಗೆ ಈ ಒಂದು ಹೆಲ್ತಿ ಆಗಿರುವಂತಹ ಹೋಮ್ ಮೇಡ್ ಬ್ಯೂಟಿ ಸೀಕ್ರೆಟ್ ಆಗಿರುವಂತಹ ಕ್ಯಾರೆಟ್ ಆಯಿಲ್ ಏನಿದೆಯೋ ಅದು ನಿಮ್ಮದಾಗತ್ತೆ. ಅದ್ರ ಜೊತೆಗೆ ಇದು ಹೇಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಮೇಡಮ್ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ಆಯಿಲ್ಲು ಅದು ಕ್ಯಾರೆಟು ಬಿಸಿ ಆಗ್ತಾ ಅದು ಚೆನ್ನಾಗಿ, ಆಮೇಲೆ ಇನ್ನೊಂದು ಹೇಳ್ತೀನಿ, ಕ್ಯಾರೆಟಲ್ಲಿ ಬಳಸುವಾಗ ಇನ್ನೊಂದು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ, ಅರ್ಧಂಬರ್ಧ ಆದಾಗ ಅದು ಸ್ಮೆಲ್ ಬರುತ್ತೆ ಅಥವಾ ಅದನ್ನು ತುಂಬ ದಿನ ಸ್ಟೋರ್ ಮಾಡಿ ನಿಮಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಹಸಿಯಾಗಿರೋವಂಥದ್ದನ್ನು ತೆಗೀರಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ಇದು ಕಲರ್ ಚೇಂಜ್ ಆಗಿದೆ, ಗೋಲ್ಡ್ ಕಲರ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ಆ ಕಲರ್ ಬಂತು ಅಂತ ಹೇಳಿದ್ರೆ ರೆಡಿ ಆಗ್ತಾ ಇದೆ ಅಂತ ಹೇಳಿ ಇದನ್ನು ನೀಟಾಗಿ ಫ್ರೈ ಮಾಡಿ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಜೊತೆಗೆ ಹಸಿ ಸ್ಮೆಲ್ಲು ಇರೋದಿಲ್ಲ, ಕ್ಯಾರೆಟಲ್ಲಿರುವಂಥ ಹಸಿ ಸ್ಮೆಲ್ ಇರೋದಿಲ್ಲ. ಇದನ್ನು ಏನು ಒಂದಿನಕ್ಕೆ ನಾವು ಅಲ್ಲಲ್ಲೇ ಬಿಸಿ ಮಾಡಿ ಅಲ್ಲಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದಿಲ್ಲ. ಮಿನಿಮಮ್ ಇದನ್ನು ಸ್ಟೋರೇಜ್ ಒನ್ ಮಂತ್ ಮೇಲೆ ನಾವು ಮಾಡ್ತೀವಿ. ಎಸ್ಪೆಷಲಿ ನೀವು ಇನ್ ಕೇಸ್ ನೀವೇನಾದರೂ ಬೇಬೀಸ್ಗಳಿಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀರ ಅಂದರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನೀಟಾಗಿ ಬಾಯ್ಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ. ಮಿನಿಮಮ್ ಅರೌಂಡ್ 80% ಆಫ್ ಮೆಂಬರ್ಸು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇದ್ದರೆ ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ಆಲ್ರೆಡಿ ಅದು ಫೈನಲ್ ಸ್ಟೇಜಿಗೆ ಬರ್ತಾ ಇದೆ.
ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು, ಈ ಕ್ಯಾರೆಟು ನೀಟಾಗಿ ಬೆಂದಿದೆ ಹೇಗೆ ಗೊತ್ತಾಗುತ್ತೆ, ಹಸಿ ಸ್ಮೆಲ್ ಬರ್ತಾ ಇಲ್ಲ ಅಂದರೆ ಅದು ಗರ್ಗರಿಯಾಗಿರುತ್ತೆ, ಸ್ವಲ್ಪ ಮುಟ್ಟಿದ್ರೆ ಹಿಂಗೆ ಪುಡಿ ಆಗೋಷ್ಟು ಬರುತ್ತೆ. ಹಂಗಂತ ಹೇಳಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗೋಗೆ ಅದನ್ನು ಫ್ರೈ ಮಾಡಬೇಡಿ. ಸ್ವಲ್ಪ ಲೈಟಾಗಿ ಅದರಲ್ಲಿರುವಂಥ ನೀರಿನ ಅಂಶ, ತೇವಾಂಶ ಎಲ್ಲ ಹೋಗಿ ಲೈಟಾಗಿ ಗರಿಯಾಗಿ ಬರುತ್ತೆ ಅದು. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಬೇಗನೆ ಆಫ್ ಮಾಡಿದ್ರೆ ನಿಮಗೆ ಅದು, ನೀವು ಅದರಲ್ಲೇ ಬಿಡೋದ್ರಿಂದ ಆಯಿಲಲ್ಲಿ ಇನ್ನೂ ಜಾಸ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ, ಸ್ವಲ್ಪ ಅದು ತುಂಬ ಬ್ಲ್ಯಾಕ್ ಆಗುತ್ತೆ. ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿಯಾಗಿ ನೀವು ಅದನ್ನು ಒಂದು ನಿಧಾನವಾಗಿ ಅಳತೆಯಲ್ಲಿ, ಆಮೇಲೆ ತುಂಬ ಫ್ಲೇಮನ್ನು ಜಾಸ್ತಿ ಇಟ್ಕೊಂಡು ಹುರಿದ್ರೆ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ, ಅದು ಸ್ವಲ್ಪ ಗೋಲ್ಡನ್ ಕಲರ್ ಹೋಗಿ ಬ್ಲ್ಯಾಕ್ ಕಲರ್ ಆಗುತ್ತೆ. ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡಿ, ಆವಾಗ ನಿಮ್ಗೇನು ಬರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಆಯಿಲನ್ನು ತುಂಬ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡಿದ್ದು, ಬಟ್ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಸೊ ನಾನು ಕೂಡ ನನ್ನ ಮಗಳಿಗೆ ಸ್ವಲ್ಪ ಆಯಿಲ್ ಮಸಾಜನ್ನು ಮಾಡ್ತಾಯಿರ್ತೀನಿ. ಈ ಚಳಿಗಾಲದಲ್ಲಿ ಒನ್ ಆಫ್ ದ ಬೆಸ್ಟ್ ಹೋಮ್ ಮೇಡ್ ಆಯಿಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವಾಗ ತುಂಬಾ ಡ್ರೈನೆಸ್ ಅಂತ ಅನಿಸುತ್ತೆ. ಸೊ ಏನಾದರೂ ಮಾಯ್ಶ್ಚರೈಸರ್ ಬೇಕು ಬಾಡಿಗೆ ಅಥವಾ ನಮ್ಮ ಫೇಸಿಗೆ ಅಂತ ಅನ್ನಿಸ್ತಾ ಇರುತ್ತೆ. ಈ ಆಯಿಲಲ್ಲಿ ಎವ್ರಿ ಡೇ ನೈಟು ಜಸ್ಟ್ 2 to 3 to 4 ಡ್ರಾಪ್ಸ್ ಅಷ್ಟೇ ಸಾಕಾಗುತ್ತೆ. ಸೊ ಈಗ ಆಲ್ರೆಡಿ ಅದು ರೆಡಿ ಆಗಿದೆ. ಸೊ ಇದನ್ನು ನೀವೇನು ಮಾಡಿ ಅಂತ ಹೇಳಿದ್ರೆ, ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ ಟಕ್ ಅಂತ. ಯಾಕೆಂತ ಹೇಳಿದ್ರೆ ಕಲರ್ ತುಂಬ ಚೇಂಜಸ್ ಆದರೆ ಅದು ಇನ್ನೂ ಏನು ಫ್ಲೇವರ್ ಹೊರಟೋಗ್ಬಿಡುತ್ತೆ. ಸೊ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈ ಚಳಿಗಾಲಕ್ಕೆ ನೋಡಿ ಆಲ್ರೆಡಿ ಇದು ರೆಡಿ ಆಗಿದೆ. ಈ ರೇಂಜಿಗೆ ಅದು ನೀವು ನೋಡ್ಬೋದು, ಕ್ಯಾರೆಟ್ ಅದರಲ್ಲಿ ತೇಲ್ತಾ ಇದೆ ಸ್ವಲ್ಪ. ಸೊ ಅಲ್ಲಿಗೆ ಆಲ್ಮೋಸ್ಟ್ 100ಗೆ 200% ರೆಡಿ ಆಗಿದೆ. ಅದನ್ನು ಆರೋದಕ್ಕೆ ಬಿಟ್ಬಿಟ್ಟು, ಇಲ್ಲಿ ನೋಡ್ಬೋದು ನೀವು, ಅದನ್ನು ಆರದ ಮೇಲೆ ಒಂದು ಗ್ಲಾಸ್ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದಕ್ಕೆ ನೀಟಾಗಿ ಅದನ್ನು ಶೋಧಿಸ್ಕೊಂಡು ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಿನಿಮಮ್ ಈಗ ನಾನು ತೋರಿಸಿರುವಂಥ ಅಷ್ಟು ಆಯಿಲು ನನ್ನ ಪ್ರಕಾರ ನನ್ನ ಮಗಳಿಗೆ ಯೂಸ್ ಮಾಡೋದು ಅಥವಾ ನಾವು ಯೂಸ್ ಮಾಡೋದ್ರಿಂದ ಮಿನಿಮಮ್ ನನಗೆ 1.5 ಮಂತ್ಸ್ ಮೇಲೆ ಬರುತ್ತೆ. ಇದು ಈ ಆಯಿಲ್ ಹೇಗಿದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಆ ಆಯಿಲನ್ನು ಮುಟ್ಟಿದ್ರೆ ನಮಗೆ ತುಂಬಾ ಮಾಯ್ಶ್ಚರೈಸರ್ ಕೊಡುತ್ತೆ. ನೀವು ಇದರಲ್ಲಿ 2 to 3 ಡ್ರಾಪ್ಸ್ ಅಥವಾ 5 ಡ್ರಾಪ್ಸ್ ನಿಮ್ಮ ಆಯಿಲ್ ನಿಮ್ಮ ಫೇಸ್ಗೆ ತುಂಬ ಆಯಿಲಿ ಆಗೋ ಹಾಗೆ ಹಚ್ಕೊಬೇಡಿ. ನೈಟ್ ಮಲಗುವಾಗ ಇದನ್ನು ನೀಟಾಗಿ ಫೇಸ್ಗೆ ಹಚ್ಚಿ ಒಂದು 5 ಮಿನಿಟ್ಸ್ ಅದನ್ನು ನೀಟಾಗಿ ಮಸಾಜ್ ಕೊಟ್ಟರೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಸ್ಕಿನ್ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರೋ, ಬಳಸಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಜವಾಗ್ಲೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋಸ್ಗಳು ನೋಡ್ತಾಯಿಲ್ಲ. ದಯವಿಟ್ಟು ವೀಡಿಯೋಸ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸ್ಪೆಷಲ್ ಹೆಲ್ತಿ ಹೋಮ್ ಮೇಡ್ ಆಯಿಲ್, ಮಸಾಜರ್ ಆಯಿಲು ರೆಡಿಯಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿದವ್ರಿಗೆ. ಇದ್ರ ಜೊತೆಗೆ ಖುಷ್ಬೂ ಮೇಡಮ್ ಕೂಡ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ಹೋಮ್ ಮೇಡ್ ಆಯಿಲ್ನ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ಆಲ್.